ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ತುಂಬ ಮಳೆ ಇದೆ. ಆ್ಯಕ್ಚುಲಿ ಯಾವುದು ಮಳೆಗಾಲ ಯಾವುದು ಬೇಸಿಗೆಗಾಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜನವರಿ ಬಂತಂದರೆ ಆಲ್ಮೋಸ್ಟ್ ಬೇಸಿಗೆಗಾಲ ಅಂತಲೇ ಅನ್ನೋದು. ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಬಟ್ ಈಗ ಮಳೆ ಸ್ಟಾರ್ಟ್ ಆಗಿದೆ. ಬಟ್ಟೆಗಳಂತೂ ಒಣಗೋಂಗೆ ಕಾಣಲ್ಲ ಬೆಂಗಳೂರಲ್ಲಿ, ಆ ಥರ ಆಗಿಬಿಟ್ಟಿದೆ. ಬೆಂಗಳೂರು ಅಂತ ಅಲ್ಲ, ಊರ ಕಡೆ ಕೂಡ ಮಳೆ ಸ್ಟಾರ್ಟ್ ಆಗಿದೆಯಂತೆ. ನಮ್ಮ ಮಮ್ಮಿ ಹಂಗಂದರು. ತುಂಬ ರಿಸ್ಕ್ ಆಗುತ್ತೆ. ನಾನಂತೂ ಮನೆ ಒಳಗಡೆ ಎಲ್ಲ ಬಟ್ಟೆ ಒಣಗ್ಲಿಕ್ಕೆ ಹಾರಾಕ್ಬಿಟ್ಟಿರೋದಾಗ್ಬಿಟ್ಟಿದೆ. ಮನೆ ಒಂದು ಕಡೆಯಿಂದ ಹಾರಾಕಿದ್ದೀನಿ. ಬಟ್ಟೆ ಒಣಗದೇ ಇದ್ದರೆ ಬ್ಯಾಡ್ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಮನೆ ಒಳಗಡೆನೆ ದಾರ ಕಟ್ಟಿ ಒಣಗಿಸ್ತಾ ಇದ್ದೀನಿ. ತುಂಬ ಮಳೆ ಇದೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ನಾನು ಆಫೀಸ್ಗೆ ಹೋಗಿದ್ದೆ. ಆಫೀಸಿಂದ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಮತ್ತು ಸಂಜೆ ವರ್ಕ್ ಇದೆ, ಹೋಗಬೇಕು. ಇವಾಗ ಆದಷ್ಟು ವ್ಲಾಗ್ನ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಒಂದು ವೀಕಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ. ಹಂಗಾಗಿ ಬಟ್ಟೆಗಳು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತಂತ ಹೇಳ್ಬೋದು. ಹಾಲಲ್ಲಿ ರೂಮಲ್ಲಿ ಎಲ್ಲ ಕಡೆ ದಾರ ಕಟ್ಟಿ ಒಣಗಿಸೋದಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಬಟ್ ಆಚೆ ಹಾಕಿದ್ರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತುಂಬ ಜಿಟಿ 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 ಥರ ಹಿಡಿದ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಆಫೀಸ್ಗೆ ಹೋಗಿ ಬರೋಷ್ಟೊತ್ತಿಗೆ ನೆಂದೋಗ್ಬಿಡುತ್ತೆ. ಹಂಗಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾನಿರೋವರೆಗೂ ಆರಲಿ ಅಂತ ಆಚೆ ಹಾಕಿದ್ದೀನಿ. ಮಿಕ್ಕಿದ್ದೆಲ್ಲ ಒಳಗಡೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಇವಾಗ ಮಳೆ ಬಿಟ್ಟಿದೆ. ಎಷ್ಟಾಗಿದೆ ಗೊತ್ತಾ? ಟೈಮು 2 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಸ್ವಲ್ಪ ಜಿಟಿ ಜಿಟಿ ಅನ್ನೋದು ಕಮ್ಮಿ ಆಗಿದೆ. ಇಷ್ಟೊತ್ತು ಕೂಡ ಬಂದಿದೆ ಜಿಟಿ ಜಿಟಿ ಜಿಟಿ. ಅದರಲ್ಲೇ ನಾನು ಆಫೀಸ್ಗೆ ಹೋಗಿದ್ದೆ, ಆಫೀಸ್ ಮುಗಿಸ್ಕೊಂಡು ಬಂದೆ. ಇವಾಗ ಎಷ್ಟೋ ಕಮ್ಮಿ ಆಗಿದೆ. ಬಟ್ ಈ ಥರ ವೆದರ್ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಅದೇ ಥರ ಬೇಜಾರು ಕೂಡ ಆಗುತ್ತೆ. ಆಫೀಸ್ಗೆ ಹೋಗೋಕ್ಕಾಗಲ್ಲ, ಆಚೆ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ರಸಮ್ ಇದೆ. ಸ್ವಲ್ಪ ಹಾಲು ಕಾಯಿಸಿ ಬೆಳಗ್ಗೆ ಮಡಗಿಟ್ಟಿದ್ದೀನಿ. ಬೆಳಗ್ಗೆದು ಸ್ವಲ್ಪ ಉಪ್ಪಿಟ್ಟಿದೆ. ನಾನು ತಿನ್ನಲ್ಲ ಇವಾಗ ಮಧ್ಯಾಹ್ನ ಊಟ. ಬೆಳಗ್ಗೆ ತಿಂದಿದ್ದೀನಿ. ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ. ಅಪ್ಪುಗೆ ಸ್ವಲ್ಪ ಹಲ್ಲುನೋವು ಇರೋದ್ರಿಂದ ಏನು ಮಾಡಿಲ್ಲ ಇವತ್ತು. ಇವತ್ತು ಚಳಿಗೆ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ರೆಸಿಪಿ ಶೂಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಏನು ನನ್ನ ಮನೆಯವ್ರ ಪರ್ಸಿಂದ ಅಮೌಂಟ್ ತೆಗಿತಾ ಇದ್ದೀನಿ. ಸೇಮ್ ಇದೇ ರೀತಿ ಡೈಲಿ 50, 100, 50, 100 ಅವ್ರಿಗೆ ಗೊತ್ತಿದ್ದಂಗೆ ತೊಗೊತೀನಿ. ಲೈಕ್ ಅವರು ಪರ್ಸಲ್ಲಿ 1 ರೂಪಿ, 2 ರೂಪಿ, 3 ರೂಪಿ ಚೇಂಜ್ ಏನಿರುತ್ತೆ ಅದು ಕೂಡ ಎತ್ಕೊತೀನಿ. 50 ರೂಪಾಯಿಗೆ 50 ರೂಪಾಯಿ, 100 ರೂಪಾಯಿ ಅದಕ್ಕೆ ಒಂದು ಉಂಡೆ ಇಟ್ಕೊಂಡಿದ್ದೀನಿ. ಮತ್ತು ಚೇಂಜ್ ಎಲ್ಲ ದೇವ್ರ ಮನೆ ಉಂಡಿಗೆ ಹಾಕ್ಕೊಳ್ತಾ ಬರ್ತೀನಿ. ದೇವ್ರ ಮನೆ ಉಂಡಿಲಿ ಹಾಕಿರೋದು ಏನಿದೆ, ದೇವ್ರಿಗೆ ಏನಾದರೂ ಸಾಮಗ್ರಿಗಳನ್ನ ತೊಗೊಳ್ಳಿಕ್ಕೆ ಯೂಸ್ ಮಾಡ್ತೀನಿ. ಇದು ನನ್ನ ಉಂಡಿ. ಇದು ಅವ್ನ ಪರ್ಸಲ್ಲೇ ಎತ್ಬಿಟ್ಟು 50, 100 ಹಾಕಿ ತುಂಬಿಸ್ಕೊಳ್ತೀನಿ. ಫೈನಲ್ಗೆ ಇದೇ ದುಡ್ಡು ಅವನಿಗೇನಾದರೂ ಪ್ರಾಬ್ಲಮ್ ಬಂದಾಗ ಇದೇ ದುಡ್ಡನ್ನ ನನ್ನ ಕಡೆಯಿಂದ ಅವನಿಗೆ ಸಾಲ್ವ್ ಆಗಿ ಕೊಡ್ತೀನಿ. ಲೈಕ್ ಏನಕ್ಕೆ ಅಂದರೆ, ಈ ಥರ ಮಾಡೋದ್ರಿಂದ ಅವರಿಗೆ ನಾವು ಒಟ್ಟಿಗೆ ಒಂದೇ ಸರ್ತಿ ತೆಗ್ದಂಗೂ ಅನ್ಸಲ್ಲ. 5,000, 10,000 ಡೈಲಿ ಏನು ದಿನಕ್ಕೆ 2-3 ಸರ್ತಿ ಎತ್ಕೊಂಡು ಬೇಗ ಉಂಡಿ ತುಂಬಿಸ್ಬಿಟ್ಟು ಅದೇ ದುಡ್ಡನ್ನ ಏನಾದರೂ ತುಂಬ ಪ್ರಾಬ್ಲಮ್ ಇದ್ದಾಗ ಅದೇ ದುಡ್ಡನ್ನ ವಾಪಸ್ ಕೊಡ್ತೀನಿ. ಫ್ರೆಂಡ್ಸ್, ಈ ಥರ ಮಾಡ್ತಾ ಬರೋದ್ರಿಂದ ಅವ್ರ ಕಷ್ಟಕ್ಕೆ ನಾವು ಲೈಕ್ ಒಂದು ಸರ್ತಿ 5,000, 10,000 ನಾವು ನಮ್ಮ ಉಂಡಿಯಿಂದ ಎತ್ಕೊಡೋದ್ರಿಂದ ಅವ್ರ ಪ್ರಾಬ್ಲಮ್ ಇದ್ದಾಗ ನಾವು ಸ್ವಲ್ಪ ಕೈ ಜೋಡಿಸೋ ರೀತಿ ಆಗುತ್ತೆ. ಅದರಿಂದ ನಾನು ಅವರು ಸ್ವಲ್ಪ ಪ್ರಾಬ್ಲಮ್ ಇರಬೇಕಾದ್ರೆ, ಏನಾದರೂ ರೆಂಟ್ಗೆ ಅಮೌಂಟ್ ಶಾರ್ಟೇಜ್ ಇರಬೇಕಾದ್ರೆ, ಸೊ ಈ ಥರ ಬ್ಯಾಂಗ್ಳೂರ್ ಅಂದಮೇಲೆ ಪರಿಸ್ಥಿತಿ ತುಂಬ ಕ್ರೂರವಾಗಿರುತ್ತೆ. ಸಮ್ಟೈಮ್ ಯಾವಾಗಲೂ ನಮ್ಮ ಹತ್ರ ದುಡ್ಡಿರುತ್ತೆ ಅಂದರೂ ಸಮ್ಟೈಮ್ 1 ರೂಪಾಯಿ ಇರಲ್ಲ. ಆ ಟೈಮ್ನಲ್ಲಿ ಎತ್ಕೊಡೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಸರಿ, ಇವಾಗ ರೊಟ್ಟಿ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನಿವಾಗ ರಾಗಿ ರೊಟ್ಟಿ ಮಾಡೋದು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನಾನು ಈ ಥರ ರಾಗಿ ರೊಟ್ಟಿನೇ ಮಾಡೋದು. ಆ್ಯಕ್ಚುಲಿ ನಾನು ರಾಗಿ ರೊಟ್ಟಿ ಮಾಡಲಿಕ್ಕೆ ಒಂದು ಅರ್ಧ ಗ್ಲಾಸು ಸಮ ಪ್ರಮಾಣ ಇರಬೇಕು. ರಾಗಿ ಹಿಟ್ಟು ಮತ್ತು ಚಿರೋಟಿ ರವೆ 2 ಸಮ ಪ್ರಮಾಣ. ಅರ್ಧ ಗ್ಲಾಸು ಚಿರೋಟಿ ರವೆ, ಅರ್ಧ ಗ್ಲಾಸು ರಾಗಿ ಹಿಟ್ಟು, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಬೀಟ್ರೋಟ್ ತುರಿ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು 2 ಕೂಡ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ,
ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಸಾಲ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ತೊಗೊಂಡಿದ್ದೀನಿ. ಜೊತೆಲಿ ಇಲ್ಲಿ ನೀರು ಕಾಯ್ಲಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಕಾದಿರೋ ನೀರು ಹಾಕಿ ಕಾಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಬೇಕಂದರೆ ಖಾರಕ್ಕೆ ನಾವು ಮೆಣಸಿನ್ಕಾಯಿ ಹಾಕಲ್ಲ ಅನ್ನೋ ಬಾಯಿಗೆ ಸಿಗುತ್ತೆ ಅನ್ನೋದಾಯ್ತಂದರೆ ಚಿಲ್ಲಿ ಪೌಡರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಸಮ್ಟೈಮ್ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತೀನಿ. ಇವಾಗ ಇದು ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲೇನು ಚಿರೋಟಿ ರವೆ ತೊಗೊಂಡಿದ್ದೆ, ಅದನ್ನು ಕೂಡ ಪ್ಲೇಟಲ್ಲಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿಕ್ಕೆ ಹಾಕೊತಾ ಇದ್ದೀನಿ. ರಾಗಿ ಹಿಟ್ಟು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿಕ್ಕೆ ಹಾಕೊತಾ ಇದ್ದೀನಿ. ಎರಡು ಕೂಡ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತಾ ಬರೋಣ. ಕ್ಲೀನ್ ಮಿಕ್ಸ್ ಆಗಬೇಕು, ಫೈನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನೂ ಕೂಡ ಕ್ಲೀನ್ ಮಿಕ್ಸ್ ಆದಮೇಲೆ ನಂತರ ನೋಡಿ ಫೈನ್ ಮಿಕ್ಸ್ ಆಗಿದೆ ಎರಡು ಕೂಡ. ಬರೀ ರಾಗಿ ಹಿಟ್ಟಲ್ಲಿ ಮಾಡೋಕ್ಕೋದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ಚಿರೋಟಿ ರವೆ ಹಾಕ್ಕೊಂಡಿರೋದು. ಇವಾಗ ಸಾಲ್ಟ್ ಏನಕ್ಕಿದೆ, ಸಾಲ್ಟ್ ಕೂಡ ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಅದು ಕೂಡ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹೊಂದಿಕೆ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ರೊಟ್ಟಿ ತಟ್ಟಲಿಕ್ಕೆ ಬರುತ್ತೆ. ನಾನು ಆ್ಯಕ್ಚುಲಿ ಆಯಿಲ್ ಪೇಪರ್ ಮೇಲೆ ತಟ್ಕೊತೀನಿ, ಇಲ್ಲ ಅಂದರೆ ಹೆಂಚು ಮೇಲೆ ತಟ್ತೀನಿ. ನೋಡೋಣ ಇವಾಗ ಫ್ರೆಂಡ್ಸ್. ನೆಕ್ಸ್ಟು ಏನು ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ನಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕಡೆ ಬಿಸಿನೀರು ಕಾಯ್ತಾ ಇದೆ, ಅದೊಂಚೂರು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಬಿಸಿನೀರೇನು ಜಾಸ್ತಿ ಕಾಯಿಸೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅಂದರೆ ಯಾವ ಥರ ನಮಗೆ ಕೈ ಇಟ್ಟರೆ ಬಿಸಿ ಗೊತ್ತಾಗಬೇಕು, ಅಷ್ಟಕ್ಕಾದರೆ ಸಾಕಾಗಿರುತ್ತೆ. ನೋಡಿ ನೆಕ್ಸ್ಟು ನಾನು ಇಲ್ಲಿ ಜೀರಿಗೆ ಇಟ್ಟಿದ್ದೀನಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ, ಬಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋದೊಂದೇ ಒಂದು ಕಾರಣಕ್ಕೆ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಇದನ್ನು ಕೂಡ ನೀಟಾಗಿ ಫೈನ್ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್, ಏನು ನಾವು ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿ ಎರಡು ತುರಿದಿಟ್ಟಿದ್ವಲ್ಲ, ಅದನ್ನು ಕೂಡ ಈ ಟೈಮ್ನಲ್ಲೇ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ನಿಮ್ಮ ಹತ್ರ ತುಪ್ಪ ಇದ್ದರೆ ಈ ಟೈಮ್ನಲ್ಲೇ ಹಾಕ್ಕೊಂಡು ಈ ಥರ ನೀಟಾಗಿ ಹಿಂಗೆ ಮಾಡಿ ಕಲಿಸ್ಕೋಬೇಕು. ತುಪ್ಪ ಇತ್ತಂದರೆ ಈ ಟೈಮ್ನಲ್ಲಿ ತುಪ್ಪನೇ ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಹೋಗೋಣ. ನೋಡಿ ಎಲ್ಲ ಒಂದಕ್ಕೊಂದು ಹೊಂದಿಕೆ ಆಗೋಂಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನೆಲ್ಲ ತೆಗ್ದಿಟ್ಟಿದ್ವಿ, ಕ್ಯಾರೆಟ್, ಬೀಟ್ರೋಟ್, ಜೀರಿಗೆ, ಸಾಲ್ಟ್, ಪ್ರತಿಯೊಂದು ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈ ಟೈಮ್ನಲ್ಲೇ. ನಿಮಗೆ ಬೇಕಂದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು, ನಾನಿಲ್ಲ ಆ್ಯಡ್ ಮಾಡಿಲ್ಲ, ನನಗಿಷ್ಟೇ ಸಾಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಮಹಾಜ್ ಅವ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆ್ಯಡ್ ಮಾಡಿದ್ರೆ ಸಾಕು. ಇದನ್ನು ಕೂಡ ಹಾಕಿ ಒಂದು ರೌಂಡ್ ಕ್ಲೀನ್ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈ ಟೈಮ್ನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಎಲ್ಲ ಮಿದ್ದ ನಂತರ ತುಪ್ಪ ಆ್ಯಡ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಲಾಸ್ಟಲ್ಲೇ ಹಾಕ್ಕೊತೀನಿ ಸ್ವಲ್ಪ ತುಪ್ಪ. ಈಗ ನಾನು ಡಯಟಲ್ಲಿರೋದ್ರಿಂದ ಲಾಸ್ಟಲ್ಲಿ ಒಂದೇ ಸರ್ತಿ ಹಾಕ್ಕೊಳ್ತೀನಿ. ಡಯಟ್ ಇಲ್ದವರು ಚೆನ್ನಾಗಿ ತುಪ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ತಿನ್ಕೋಬೋದು, ಬಟ್ ನನಗೆ ಬೇಡ ಅನ್ನಿಸ್ತಿದೆ. ನೋಡಿ ನೀಟ್ ಮಿಕ್ಸ್ ಆಗಿದೆ, ಕ್ಲೀನ್ ಮಿಕ್ಸ್ ಆಗಿದೆ. ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರ್ತಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ನೋಡ್ಕೊತ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಒಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಕೂಡ ಇದ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬಂದುಬಿಡ್ತೀನಿ. ಯಾವ ಥರ ಸಾಕಾಗತ್ತೆ ಆ ಥರ ಕಲಿಸ್ಕೊಂಡು ಬಂದುಬಿಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಕಲಿಸ್ಕೊಂಡಿದ್ದೀನಿ. ನಾವು ಬೀಟ್ರೋಟ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ನೀವೇ. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಯಾವ ರೀತಿ ಅಂದರೆ ನಾವು ಈ ಥರ ಎತ್ಬಿಟ್ಟು ಹಿಂಗೆ ನೋಡಿ ಕೈಗೆ ಅಂಟಬೇಕು. ಹೆಂಚು ಮೇಲೆ ಹಾಕಿದ್ರೆ ನೀಟಾಗಿ ತಟ್ಟಕ್ಕೆ ಬರೋ ರೀತಿ ಈ ಥರ ಕಲಸಿಟ್ಕೋಬೇಕು. 5 ಮಿನಿಟ್ಸು ಇದನ್ನು ಪರ್ಮನೆಂಟ್ ಆಗ್ಲಿಕ್ಕೆ ಬಿಟ್ಬಿಡೋಣ.
ಫ್ರೆಂಡ್ಸ್, ಈ ಟೈಮ್ನಲ್ಲೇ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಸ್ವಲ್ಪ ಟೇಸ್ಟ್ ನೋಡ್ಕೊಬಿಡಿ. ಯಾಕಂದರೆ ಸಾಲ್ಟು ಮತ್ತು ಚಿಲ್ಲಿ ಏನಾದರೂ ಕಮ್ಮಿ ಆಯ್ತಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಡಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ಫ್ರೆಂಡ್ಸ್, ಈ ಥರ ನಾನೊಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ, ರೊಟ್ಟಿ ತಟ್ಕೊಳ್ಳಿಕ್ಕೆ ಅಂದ್ಬಿಟ್ಟೆ. ಇದು ತ್ಯಾವ ಮಾಡಿಕೊಂಡು ಇದ್ರ ಮೇಲೆ ತಟ್ಟೋದ್ರಿಂದ ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ, ನೀಟಾಗಿ ನಾವು ಹಿಂಗೆ ತಟ್ಕೋಬೋದು. ಹಾಗಾಗಿ ಈ ಥರ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಈ ಕಡೆ ಹೆಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಬನ್ನಿ, ನಾನು ಹಿಂಗೆ ತಟ್ಕೊತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಸ್ವಲ್ಪ ನೀರು ಹಚ್ಕೊಂಡು ತೊಟ್ಕೋಬೇಕು. ಫ್ರೆಂಡ್ಸ್, ಇಲ್ಲೇ ಸೈಡಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಹಚ್ಕೊಂಡು ತೊಟ್ಟೋದ್ರಿಂದ ಕಿತ್ತೋಗಲ್ಲ. ಹಾಗಾಗಿ ನೋಡಿ, ಹಚ್ಕೊಂಡು ತೊಟ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಅವಾಗ ಕೀಳಲ್ಲ. ನೀರು ಹಚ್ಕೊಂಡೇ ಇದ್ದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ, ತಟ್ಕೋಬೇಕು. ಈ ಥರ ಚೆನ್ನಾಗಿ ತಟ್ಕೊಂಡು ಕಾದಿರ್ಬೇಕು ಕಾದಿರೋ ಹೆಂಚಿಗೆ ಹಾಕಿದರೆ ನೀಟಾಗಿ ಬರುತ್ತೆ. ತಟ್ಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ಈ ಕಡೆ ಹೆಂಚು ಕಾದಿದೆ ಚೆನ್ನಾಗಿ. ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪ ಹಚ್ಕೊತೀನಿ. ನಾನು ಎಣ್ಣೆ ಜಾಸ್ತಿ ರೊಟ್ಟಿಗೆ ಚಪಾತಿಗೆಲ್ಲ ಎಣ್ಣೆ ಯೂಸ್ ಮಾಡಲ್ಲ, ಆದಷ್ಟು ತುಪ್ಪನೇ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರೋದ್ರಿಂದ ತುಪ್ಪನೇ ಯೂಸ್ ಮಾಡ್ಕೊಳ್ಳೋಣ. ಇದು ಕಡೆ ತಟ್ಟಿಟ್ಟಿದ್ದೀನಿ. ಇದನ್ನು ಬಟ್ಟೆ ಸಮೇತ ಎತ್ತಿ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಬಟ್ಟೆ ಸಮೇತ ನಾನು ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ. ಈ ಥರ ಎತ್ತಿದ್ರೆ ಆರಾಮಾಗಿ ಬಿಟ್ಕೊಂಡು ಬಿಡುತ್ತೆ. ನಮಗದು ಕಷ್ಟ ಅಂತ ಅನಿಸಲ್ಲ. ನೋಡಿ, ಎಷ್ಟು ನೀಟಾಗಿ ನನಗೆ ರೌಂಡ್ ಶೇಪಲ್ಲೇ ನಾನು ತಟ್ಟಿದ್ದೆ. ಸ್ವಲ್ಪ ಬಟ್ಟೆಯಿಂದ ಎತ್ತಬೇಕಾದ್ರೆ ಅದು ಥರ ಯಾವ ಥರ ಶೇಪ್ ಆಗಿದೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಆ ಥರ ಆಗಿದೆ. ಬಟ್ ಏನೂ ಮಾಡೋಕ್ಕಲ್ಲ. ಬಟ್ ರಾಗಿ ರೊಟ್ಟಿ ಕ್ಲೀನಾಗಿ ಬರುತ್ತೆ ಈ ಥರ ತಟ್ಟಾಕೋದ್ರಿಂದ. ಫ್ರೆಂಡ್ಸ್, ಈ ಟೈಮ್ನಲ್ಲಿ ತುಪ್ಪ ಬೇಕಂದರೆ ನೀವು ಹಚ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ತೀನಿ. ಎಣ್ಣೆ ನಿಮ್ಮ ಆಪ್ಷನಲ್ಲು, ನಿಮ್ಮ ಮಲ್ಕೊಂಡು ತಕ್ಕಂಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಫ್ರೆಂಡ್ಸ್, ಸಕ್ಕತ್ತಾಗಿ ಬರುತ್ತೆ. ಚೆನ್ನಾಗಿ ಬೇಯೋವರೆಗೂ ಎತ್ತಕೋಗ್ಬಿಡಿ, ಕಿತ್ತೋಗ್ಬಿಡುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ. ವಾವ್, ಸೂಪರಾಗಿ ಬಂದಿದೆ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಕ್ಕತ್ತಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ತಿನ್ನಬೇಕು ಅಂತ ಫೀಲ್ ಆಗ್ತಿದೆ, ಅಷ್ಟು ಬೇಗ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೊಂದು ರೊಟ್ಟಿ ತಟ್ಕೊಂಡು ಬಿಡೋಣ. ಫ್ರೆಂಡ್ಸ್, ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ರೊಟ್ಟಿ ತಟ್ಟಿಟ್ಟಿದ್ದೀನಿ. ಅದನ್ನ ಇವಾಗ ತಿರುಗಿ ಮಗ್ಚಿ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸಿದಷ್ಟು ಈ ಥರ ಮಸಾಲ ರೊಟ್ಟಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಬರೀ ರಾಗಿ ರೊಟ್ಟಿ ಅನ್ನೋದಕ್ಕಿಂತ ಮಸಾಲ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಮಸಾಲ ರಾಗಿ ರೊಟ್ಟಿ ಅಂದ್ರೂ ತಪ್ಪೇನಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀಟಾಗಿ ಎರಡು ಸೈಡು ಈ ಥರ ಮಾಡ್ಕೊಂಡು ಬೇಯಿಸ್ಕೊಂಡ್ರಂತೂ 2 ದಿವಸ 3 ದಿವಸ ಇಟ್ಟರು, 1 ವೀಕ್ ಇಟ್ಟರು ಕೂಡ ಏನೂ ಆಗಲ್ಲ. ನಾನೊಂದು 2 ದಿವಸ 3 ದಿವಸ ಇಟ್ಟು ನೋಡಿದ್ದೀನಿ. ಒಂದು ಚೂರು ಕೂಡ ಏನೂ ಆಗಲ್ಲ, ಕೆಡಲ್ಲ. ಬಟ್ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ನಲ್ಲಿ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿನ್ನಬೇಕು. ಮಾಡಿಟ್ಟು ಸ್ವಲ್ಪ ಬಿಸಿ, ಆ ಟೈಮ್ಗೆ ನಾವು ತಿನ್ನೋ ಟೈಮ್ಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ತುಪ್ಪದ ಜೊತೆ ತಿಂತಾಯಿದ್ರೆ ಮಸ್ತ್ ಟೇಸ್ಟ್ ಇರುತ್ತೆ. ಇದಕ್ಕೇನು ಚಟ್ನಿ ಪುಡಿ ಎಲ್ಲ ಏನು ಬೇಕಾಗಲ್ಲ. ನಾವು ನೆಂಚ್ಕೊಳ್ಳೋದಾದರೆ ಸ್ವಲ್ಪ ಆನಿಯನ್ ಜೊತೆ ನೆಂಚ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಥರ ಹಾಕಿದ ತಕ್ಷಣವೇ ಬಟ್ಟೆ ತೆಗಿಯೋಕ್ಕೆ ಹೋಗ್ಬಿಡ್ರಿ. ಕಿತ್ತೋಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ತುಂಬಾ ಅಲ್ಲ, 100% ಕಿತ್ತೋದೇ ಹೋಗುತ್ತೆ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬಿಟ್ಟು ಆ ಬಟ್ಟೆನ ನೀಟಾಗಿ ಮೆಲ್ಲಗೆ ಎತ್ತಿಬಿಟ್ರೆ ಬಟ್ಟೆ ಕ್ಲೀನಾಗಿ ಬಿಟ್ಕೊಳುತ್ತೆ. ನೋಡಿದ್ರಲ್ಲ ಎಷ್ಟು ಆರಾಮಾಗಿ ತೆಗಿಬೋದು ಅಂತ. ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೇ ಬೇಕಂದರೆ ಹಚ್ಕೋಬೋದು. ನಾನು ಜಾಸ್ತಿ ಹಚ್ಚಲ್ಲ, ಸ್ವಲ್ಪ ಹಚ್ಕೊತೀನಿ. ಹಚ್ಚಿದ್ದೀನಿ ಸ್ವಲ್ಪ ತುಪ್ಪ. ಫ್ರೆಂಡ್ಸ್, ಈ ಥರ ರೊಟ್ಟಿ ಮಾಡ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಬಟ್ಟೆ ಮೇಲೆ ತಟ್ಟಿ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಲೇಟಾಗಿ ಜಾಸ್ತಿ ಹೊತ್ತಾಗುತ್ತೆ ನಾವು ಸುಡೋದು ಅನ್ಬೇಕಾದ್ರೆ. ಯಾಕಂದರೆ ಈ ಥರ ಹಾಕ್ಬೇಕಾದ್ರೆ ಸೆಂಟ್ರಲ್ಲಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನಾವು ಇನ್ನೇನು ಹೆಂಚ್ ಮೇಲೆ ಹಾಕೋದು ಒಂದು 2 ಮಿನಿಟ್ಸ್ ಇರಬೇಕಾದ್ರೆ ತಟ್ಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ತಿಂದು ಕೂಡ ನೋಡಿದೆ.
ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದಿರೆ. ಈ ಥರ ಚಳಿಗೆ ಈ ಥರ ಮಾಡ್ಕೊತ ತಿಂತಾ ಇದ್ದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲೊಂಚೂರು ಕೂಡ ಕಿತ್ತೋಗ್ದಿರ ಹಂಗೆ ನೀಟಾಗಿ ತಟ್ಟಿ ನೀಟಾಗಿ ಆದಷ್ಟು ಇನ್ನೂ ಚೆನ್ನಾಗಿ ಸುಟ್ರೂ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತು ರೊಟ್ಟಿ ರೆಸಿಪಿ ಅಂತೂ ಈಗಿತ್ತು. ನಿಮಗೇನಾದರೂ ರೊಟ್ಟಿ ರೆಸಿಪಿ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನೂ ಇದೆ, ಇನ್ನೊಂದು ರೊಟ್ಟಿ ಆಗುತ್ತೆ. ಅದನ್ನು ಸುಟ್ಬಿಟ್ಟು ಇವಾಗ ಡ್ಯೂಟಿ ಇದೆ, ಡ್ಯೂಟಿಗೆ ಹೊರಡಬೇಕು. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ ಅಂತ ಹೇಳ್ಬೋದು. ಈಗ ವಿಡಿಯೋಗೆ ಹಿಂಗೆ ಎಳ್ಕೊಂಡಿದ್ದೀನಿ. ಈಗ ಇಷ್ಟು ಕ್ಲೀನ್ ಮಾಡಿಟ್ಟು ಡ್ಯೂಟಿಗೆ ರೆಡಿಯಾಗಿ ಹೊರಡಬೇಕು. ಪಟ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್. ಹಂಗೆ ಇನ್ನೆರಡು ರೊಟ್ಟಿ ಇದೆ, ಅದು ಕೂಡ ಸುಟ್ಕೊಂಡು ಬಿಡ್ತೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಕಳೆದೋಗ್ತೀರಾ ಒಂದು ಸರ್ತಿ ಮಾಡ್ಕೊಂಡು ತಿಂದು ನೋಡಿ. ಪಟ ಕಿಚನೆಲ್ಲ ಕ್ಲೀನ್ ಮಾಡಿ ಅಪ್ಪು ಕೂಡ ಮಲಗಿದ್ದಾರೆ. ಅವ್ರಿಗೆ ತುಂಬ ಹಲ್ಲು ಇರೋದ್ರಿಂದ ಅವರು ಎದ್ದೇ ಇಲ್ಲ ಇವತ್ತು. ಸೊ ಅವ್ರನ್ನ ಕೂಡ ಎಬ್ಬರಿಸ್ಬೇಕು. ನಾನು ಕೂಡ ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು. ಬೇಗ ರೆಡಿಯಾಗಿ ಡ್ಯೂಟಿಗೆ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಡ್ಯೂಟಿ ಇರೋದ್ರಿಂದ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗೊಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.